ಜರ್ನಿ ಶುರು ಆಗಿದೆ. ಜಗನ್ಮಾತೆ ಅಕ್ಕ ಮಹಾದೇವಿಯವರು ಹುಟ್ಟಿದ ಹೇಗೆ, ಆಮೇಲೆ ಅವರಿಗೆ ಅಕ್ಕ ಮಹಾದೇವಿ ಅನ್ನೋ ಹೆಸರು ಹೇಗೆ ಬಂತು, ವಚನ ಹೇಗೆ ರಚನೆ ಮಾಡಿದ್ರು, ಆಮೇಲೆ ಚನ್ನಮಲ್ಲಿಕಾರ್ಜುನನಿಗೆ ನೆನೆಸ್ಕೊಂಡು ಕದಳಿ ಮನೆಗೆ ಹೋಗಿ ಆಯ್ಕೆ ಆಗ್ತಾರೆ. ಇಷ್ಟೆಲ್ಲ ಜರ್ನಿನು ತುಂಬ ಸೂಕ್ಷ್ಮವಾಗಿ ಒಂದೊಂದು ವಚನದ ಪ್ರಕಾರ ಒಂದೊಂದು ವಚನಗಳು ಹೇಗೆ ಬರುತ್ತೆ ಅದೇ ರೀತಿ ಇಲ್ಲ. ಲೊಕೇಶನ್ಸ್ ಎಲ್ಲ ಯಾವ ಥರ ಸೆಟ್ ಆಗಿದೆ ಅಂದರೆ, ನಾವು ಸೆಟ್ಟು ಹಾಕಿದ್ದೀವಿ, ಆದರೆ ವಾತಾವರಣನೂ ನಮ್ಗೆ ಸಾಥ್ ಕೊಡಬೇಕಲ್ಲ, ಅದೇ ಥರ ನಮ್ಗೆ ವಾತಾವರಣನೂ ಸಾಥ್ ಕೊಟ್ಟಿದೆ ಸರ್. ಆ ಸಿಚುವೇಶನ್ಗೆ ಬಿಸಿಲು ಬೇಕಂದಾಗ ಅದು ತಾನೇ ಕ್ರಿಯೇಟ್ ಆಗಿ ಬಂದಿರೋದು, ಆ ಥರ ತುಂಬ ಶಕ್ತಿಗಳು ಸಿನಿಮಾ ಮಾಡಬೇಕಾದಾಗ ವರ್ಕ್ ಆಗಿದೆ. ತುಂಬ ಶಕ್ತಿ, ದೈವಶಕ್ತಿ ಅನ್ಬೋದು, ದೇವರು ಆಶೀರ್ವಾದ ಅನ್ಬೋದು, ಈ ಸಿನಿಮಾಗೆ ಎಲ್ಲ ರೀತಿಯಿಂದಲೂ ತಾನೇ ಪಡೆದುಕೊಂಡು ಬಂದಿದೆ. ಯಾವುದು ಪಾತ್ರನೂ ಡೈರೆಕ್ಟರ್ ಅಂದಮೇಲೆ ಓಕೆ ಈ ಪಾತ್ರಕ್ಕೆ ಇವ್ರು ಸೂಟ್ ಆಗ್ತಾರೆ ಅಂತ ಅವ್ರದ್ದು ಇರುತ್ತೆ ಕಲ್ಪನೆ, ಅವ್ರ ಕಲ್ಪನೆ ಪ್ರಕಾರ ನನಗೆ ತೊಗೊಂಡಿದ್ದಾರೆ. ಬಟ್ ನನಗೇನು ಅನಿಸುತ್ತೆ ಅಂದರೆ, ಆ ದೇವ್ರು ಕೊಟ್ಟಿರೋ ವರ ಈ ನನಗೆ ಪಾತ್ರ ಸಿಕ್ಕಿರೋದು. ಹಾಗಾಗಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಪ್ರತಿಯೊಂದು ಮನೆಗೂ ಅಕ್ಕನ ಚರಿತ್ರೆ ಗೊತ್ತಾಗಬೇಕನ್ನೋದೇ ನನ್ನ ಆಸೆ, ಮತ್ತು ನಮ್ಮ ಡೈರೆಕ್ಟರ್ ಅವರ ಆಸೆನೂ ಗೊತ್ತಾಗಬೇಕು, ಎಲ್ರಿಗೂ ಕತೆ ಗೊತ್ತಿರಬೇಕು. ಸ್ವಲ್ಪ ಜನಕ್ಕೆ ಏನಿರುತ್ತೆ ಅಂದರೆ, ಅಕ್ಕ ಮಹಾದೇವಿ ಅಂದ ತಕ್ಷಣ ವಿಗ್ ಇರುತ್ತೆ, ಕೂದಲಿರುತ್ತೆ, ಮೈಯೆಲ್ಲ ಅಷ್ಟೇ ಮಾತ್ರ ಗೊತ್ತಿರೋದು. ತುಂಬ ಜನಕ್ಕೆ, ಮಕ್ಕಳಿಗೂ ಒಂದು ಸ್ವಲ್ಪ ಪಾಠ ಇರುತ್ತೆ, ಸ್ವಲ್ಪನೇ. ಆದರೆ ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.